ಕಾಡು ಪಾಪ ಕೆಳಗೆ ಹಂಸ ಅಂತ ಐತೆ ನೋಡೋದು. ಸರ್ 40 ರೂಪಾಯಿ ಕೊಡಿ 30 ರೂಪಾಯಿ ಕೊಡಿ. ಮಾಡ್ಕೊಂಡ್ರಪ್ಪ ಅಂತ ಹೇಳ ಬುಕ್ ಮಾಡ್ಬೇಕು ಡ್ರೈವರ್ನ. ಹೌದಾ? ಇಲ್ಲಿ ನೋಡಿ BMTC ಬಸ್ಸು ಕರೆಕ್ಟಾಗಿ ಮಧ್ಯದಲ್ಲೇ ಸ್ಟಕ್ ಆಗಿಬಿಟ್ಟಿದೆ ಅಂದರೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಐ ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ. ನಾನು ಚೆನ್ನಾಗಿದ್ದೀನಿ. ಇವತ್ತು ಡೈಲಿ ವ್ಲಾಗಿನ ಡೇ 5. ಐ ಹೋಪ್ ನೆನ್ನೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಇವತ್ತು ನಾನು ಚನ್ನರಾಯಪಟ್ಟಣಕ್ಕೆ ಹೋಗ್ತಾ ಇದ್ದೆ. ನನ್ನ ಫ್ರೆಂಡು ಎಂಗೇಜ್ಮೆಂಟ್ ಇತ್ತು, ಸ್ಕೂಲ್ ಫ್ರೆಂಡು. ಸೊ ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಹಾಸನ್ಗೆ ಹೋಗ್ತೀನಿ. ಸ್ವಲ್ಪ ಕೆಲಸ ಇದೆ. ಇವತ್ತು ನಮ್ಮ ಅಪ್ಪಾಜಿ ಬರ್ಡೇ ಬೇರೆ, ಅದನ್ನು ಸೆಲೆಬ್ರೇಟ್ ಮಾಡಬೇಕು. ಆಮೇಲೆ ಫಸ್ಟ್ ಟೈಮ್ ನಾನು ಸೆಲೆಬ್ರೇಟ್ ಮಾಡ್ತಾ ಇರೋದು ನಮ್ಮ ಅಪ್ಪಾಜಿ ಬರ್ಡೇನ. ಅಂದರೆ ಕೇಕೆಲ್ಲ ಕಟ್ ಮಾಡಿಸಿ ಅದಾದಮೇಲೆ ಅದನ್ನು ಕ್ಯಾಪ್ಚರ್ ಮಾಡ್ತೀನಿ. ಫ್ರೆಂಡ್ಸ್ ಎಲ್ಲ ಸಿಕ್ಕಿರ್ತಾರೆ ಅಲ್ಲಿ ಎಂಗೇಜ್ಮೆಂಟಲ್ಲಿ. ಹೆಂಗೆ ವೀಡಿಯೋ ಮಾಡೋದು ಅವ್ರ ಮುಂದೆ ಅಂತ ಅನಿಸ್ತಾ ಇದೆ. ನೋಡ್ತೀನಿ, ಆದರೆ ಮಾಡ್ತೀನಿ, ಇಲ್ಲ ಮಾಡಲ್ಲ. ಇಲ್ಲೇ ಆಟೋದಲ್ಲೇ ನನಗೆ ಮಾಡೋಕ್ಕೆ ಒಂಥರ ಮುಜುಗರ ಆಗ್ತದೆ. ಬಟ್ ಏನು ಮಾಡೋಕ್ಕಾಗಲ್ಲ, ವ್ಲಾಗ್ ಮಾಡ್ಬೇಕನ್ನೋದು ಮಾಡಬೇಕು. ಬಟ್ ಫ್ರೆಂಡ್ಸ್ ಮುಂದೆ ಮಾಡೋಕ್ಕಂತೂ ನಿಮಗೆ ಗೊತ್ತಾಗುತ್ತಲ್ಲ ಹೆಂಗೆ ಅನಿಸುತ್ತೆ ಅಂತ. ಇವಾಗ ಆಟೋದಲ್ಲಿ ಹೊರಟಿದ್ದೀನಿ. ಬಸ್ ಸ್ಟಾಪ್ಗೆ ಹೋಗಿ ಬಸ್ಸಲ್ಲಿ ಹೋಗಬೇಕು ಚನ್ನರಾಯಪಟ್ಟಣಕ್ಕೆ. ಸಿಗೋಣ ಮತ್ತೆ. ಕಾಲೇಜ್ ಫ್ರೆಂಡ್ಸ್ ಜೊತೆ ವ್ಲಾಗ್ ಮಾಡಿದ್ದೀನಿ, ನನಗೇನು ಅನಿಸಲ್ಲ. ಬಟ್ ಸ್ಕೂಲ್ ಫ್ರೆಂಡ್ಸ್ ಅಂದರೆ ಅಲ್ಲೆಲ್ಲ ನಮ್ಮನ್ನೇ ನೋಡ್ತಿರ್ತಾರೆ, ಒಂಥರ ಆಗುತ್ತೆ. ಕಾಲೇಜ್ ಫ್ರೆಂಡ್ಸ್ ಅಂದರೆ ಮಾಡಿ ಅಭ್ಯಾಸ ಇದೆ, ಅವರೇ ಇನ್ನೂ ಮಾಡು ಅಂತಾರೆ. ಇವರು ಮಾಡು ಅಂತಾರೆ ಪಾಪ ಸ್ಕೂಲ್ ಫ್ರೆಂಡ್ಸು. ಬಟ್ ನಗ್ತಾರಲ್ಲ, ನನಗೊಂಥರ ಆಗುತ್ತೆ ಅವಾಗ. ಇವಾಗ ಅಲ್ಲಿ ಬಸ್ ಸ್ಟಾಪ್ಗೆ ಹೋದರೆ ನನ್ನ ಫ್ರೆಂಡ್ ಇನ್ನೊಬ್ಬ ವೆಯ್ಟ್ ಮಾಡ್ತಿದ್ದಾನೆ. ಅವನ ಜೊತೆ ಹೋಗ್ಬೇಕು ಬಸ್ಸಲ್ಲಿ. ಬಟ್ ಅವನ ಮುಂದೆನೂ ಮಾಡಲ್ಲಪ್ಪ ನಾನು. ಇನ್ನೂ ಟೈಮು 8:30. ಬಿಸಿಲು ನೋಡಿ ಎಷ್ಟು ಬಿಸಿಲಿದೆ. ನಿನ್ನೆ ನೋಡಿದ್ರೆ ಮಳೆ ಬಂತು, ಇವಾಗ ಬಿಸಿಲಿದೆ. ಅದಕ್ಕೆ ಹೇಳ್ತಾರೆ ಅನಿಸುತ್ತೆ ಬೆಂಗಳೂರು ವೆದರ್ನ ಜಡ್ಜ್ ಮಾಡೋಕ್ಕಾಗಲ್ಲ ಅಂತ. ಗೈಸ್ ಬಂದೆ, ಇನ್ನೂ 9 ಗಂಟೆನೂ ಆಗಿಲ್ಲ. ಸುಡೋ ಬಿಸಿಲು. ಇಲ್ಲೆಲ್ಲ ನಿಂತ್ಕೊಂಡಿದ್ದೀನಿ. ಎಷ್ಟು ಜನ ಅಂದರೆ ಸಂಡೇ ಊರಿಗೆ ಹೋಗೋಕ್ಕೆ ಏನು ಸೀಟ್ ಸಿಗೋಲ್ಲೋ ಗೊತ್ತಿಲ್ಲ. ನನ್ನ ಫ್ರೆಂಡ್ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾನೆ. ಅವನೆಲ್ಲೋ ಬೇರೆ ಸಿಗ್ನಲ್ ಹತ್ರ ಇದ್ದಾನೆ, ನಾನೆಲ್ಲೋ ಬೇರೆ ಸಿಗ್ನಲ್ ಹತ್ರ ಇದ್ದೀನಿ. ಇಲ್ಲಿ ನೋಡಿ BMTC ಬಸ್ಸು ಕರೆಕ್ಟಾಗಿ ಮಧ್ಯದಲ್ಲೇ ಸ್ಟಕ್ ಆಗಿಬಿಟ್ಟಿದೆ, ಅಂದರೆ ಕೆಟ್ಟೋಗ್ಬಿಟ್ಟಿದೆ. ಯಾವ ಬಸ್ಸು ಬರೋಕ್ಕಾಗ್ತಿಲ್ಲ ಸಿಗ್ನಲಿಂದ. ಗೈಸ್ ಎಂಗೇಜ್ಮೆಂಟ್ ಎಲ್ಲ ಮುಗೀತು. ಇವಾಗ ಪಾರ್ಕಿಗೆ ಬಂದಿದ್ದೀವಿ, ಚನ್ನರಾಯಪಟ್ಟಣದ ಹತ್ರ ಶಿವನ್ ಪಾರ್ಕ್ ಅಂತೆ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ನೋಡೋಣ ಹೆಂಗಿರುತ್ತೆ, ನೋಡೋಣ ಬನ್ನಿ. ಗೈಸ್ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ. ಶಿವನ್ ಪಾರ್ಕ್ ಅಂತ ಯಾಕೆ ಕರೀತಾರೆ ಅಂದರೆ ಇಲ್ಲಿ ಶಿವ ಇದೆ. ಆನ್ ದ ವೇ ಹಾಸನ್ ಹೈವೇ ಇದೆಯಲ್ಲ, ಅಲ್ಲಿ ಹೋಗ್ಬೇಕಾದ್ರೆ ಲೆಫ್ಟಲ್ಲಿ ಹಾಸನ್ ಟು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಕಾಣಿಸುತ್ತೆ ಇದು. ನಾನು ಎಷ್ಟೊಂದೆಲ್ಲ ನೋಡಿದ್ದೀನಿ, ಬಟ್ ಒಳಗಡೆ ಯಾವತ್ತೂ ಬಂದಿಲ್ಲ. ಇಲ್ಲಿ ಟಿಕೆಟ್ ತೊಗೊಬೇಕು ಫಸ್ಟು, ಎಲ್ಲ ಟಿಕೆಟ್ ತೊಗೊತಿದ್ದಾರೆ. ಗೈಸ್ ಇದು ನೋಡಿ ಶ್ರೀಗಂಧದ ಮರ. ಈ ಶ್ರೀಗಂಧದ ಮರ ತಾನೇ ನೋಡೋದು ಹಾಕಿದ್ದಾರೆ ಬೋರ್ಡ್. ನಾನು ದೊಡ್ಡದಿರುತ್ತೆ ಅಂದ್ಕೊಂಡಿದ್ದೆ. ಇದು ಸೈಕಲ್ ತೊಗೊಂಡು ಹೋಗ್ಬೋದಾ? ಸೈಕಲ್ ಪಾತಲ್ಲಿ ಹೋಗೋದು ರೈಟು. ಬಟ್ ಲಾಕ್ ಮಾಡಿಬಿಟ್ಟಿದ್ದಾರೆ. ಲಾಕ್ ಮಾಡಿಬಿಟ್ಟಿದ್ದಾರೆ. ಬಾ ಹತ್ರ ಬಾ. ನೋಡಿ ಅಲ್ಲಿ ಕಾಲೇಜ್ ಮಕ್ಕಳು ಬರ್ತಾಯಿದ್ದಾರೆ, ಅದೆಲ್ಲ ಓಕೆ. ಸೈಕಲ್ ಪಾತ್ ಏನು ಇದು ಮಾಡಿಬಿಟ್ಟಿದ್ದಾರೆ, ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಬಿ ದ ವಾಯ್ಸ್ ಆಫ್ ವಾಯ್ಸ್ಲೆಸ್, ಗೊತ್ತಾಯ್ತಾ? ಹಂಗಂದ್ರೆ ಅರ್ಥ ಗೊತ್ತಾಯ್ತಾ? ಬಿ ದ ವಾಯ್ಸ್ ಆಫ್ ವಾಯ್ಸ್ಲೆಸ್ ಅಂದರೆ ನಿನ್ನ ಬದಲು ನಾನು ಮಾತಾಡ್ತೀನಲ್ಲ, ಅದು ಅರ್ಥ ಆಯ್ತಾ? ಕ್ಯಾಮ್ರಾಗೆ ಕಮೆಂಟ್ಸಿಗೆ ಎದುರುಕೋ. ಇವನ್ ID ಮೆನ್ಷನ್ ಮಾಡಿ ಹಾಕ್ಲಿಲ್ಲ ನಾನು. ಪ್ರೈವೇಟ್ ಅಕೌಂಟ್ ಪ್ರಮೋಷನ್ ಕೊಟ್ಟಂಗೆ ಆಗ್ಬಿಡುತ್ತೆ. ನನ್ನ ಮೈಕೆ ಇಟ್ಕೊಂಡಿದ್ದ. ಅದೇ ಪ್ರೈವೇಟ್ ಅಕೌಂಟ್ ಅಂತ ಹಿಂಗೆ ಆಡ್ತಿದ್ದಾನೆ. ಅಂತೇನಿಲ್ಲಪ್ಪ ಅಂತೆ ಮಾಡೋದಾಗಿರೋ ನೀನು ಮಾಡ್ತಿರ್ಲಿಲ್ಲ. ಸೊ ನೀನೇ ಡೇರ್ ಆಗಿದ್ಯಾ ಹುಡುಗಿ, ನಾವು ಡೇರ್ ಆಗಿರ್ಬಾರ್ದು. ಡೇರ್ ಆಗಿರ್ಬೇಕು. ಸಿ ರೆಸ್ಪೆಕ್ಟ್ ಕೊಡಬೇಕು ನೋಡೋರ್ಗು ಫಾಲೋವರ್ಸ್ಗು. ಮಾಡ್ಕೊಂಡ್ರಪ್ಪ ಅಂತ ಹೇಳೋದಲ್ಲ, ಆಡಬೇಡಿ ಅಂತ ಹೇಳಬೇಕು. ಏನೋ ಇದು, ಅದು ಕಾಡು ಪಾಪ ಕೆಳಗೆ ಹಂಸ ಅಂತ ಐತೆ ನೋಡೋದು. ನಾನು ನಿನ್ನೆ ಹೇಳ ಅಂತ ಬಂದರೆ ಅದೇನು ಕಾಫಿ ಗಿಡ, ಕಾಫಿ ಬೀಜ. ಇದು ನೇರಳೆ ಹಣ್ಣ.
ಹೇಳಿ ಮರ ಕಂಡ್ರು ಅದು ಏ ಇಷ್ಟು ಚಿಕ್ಕ ಚಿಕ್ಕ ಇದಾವೆ. ಹ್ಞೂ ಅಲ್ಲಿ ಮೇಲ್ಗಡೆ ಹಣ್ಣಾಗಿದೆ ನೋಡಿ. ಹತ್ತು ಪಿ ಮರನ ಹೊಡ್ದ್ ಕಳಿಸ್ತಾರೆ ಮರದಲ್ಲೇ. ಬೈತಾರೆ. ಸ್ವಲ್ಪ ಡೀಸೆನ್ಸಿ ಮೇಂಟೈನ್ ಮಾಡಿ ಆಚೆ ಬಂದಾಗ. ಮರ ಹತ್ತದಂತೆ, ಹಣ್ಣು ಕೀಳದಂತೆ, ಕಲ್ಲು ಹೊಡಿಯೋದಂತೆ. ಏನಿದು? ಏ ಆಗತ್ತೆ, ಯಾಕಾಗಲ್ಲ. ಇವಾಗ ಮಳೆ ಬಂದ್ರೆ ಏನ್ ಮಾಡ್ತಾರೆ? ನೆನಿತೀವಿ. ಮಳೆ ಏನ್ ಬೆಂಕಿನ? ನೀರ್ ತಾನೆ, ಬರ್ಲಿ ಬಿಡು. ಹಾ, ನೆನಿತೀನಿ ಅಂತಾನೆ ಹೇಳಿದ್ದು. ಅಲ್ಲ, ಇವಾಗ ಮಳೆ ಬಂದ್ರೆ ಏನ್ ಮಾಡ್ತೀರಾ ಅಂತ. ಏ ಮಳೆ ಬರಂಗಾಗಿದೆ ನೋಡ್ರು ಅಲ್ಲಿ ಮೋಡ. ಮಳೆ ಬಂದ್ರೆ ಏನ್ ಮಾಡುದು? ಮರಕ್ಕೆ ನಿಂತ್ಕೊಳ್ಳೋದು, ನಾನು ನೆನೆಯೋದು. ಅದೇನ್ ಬೆಂಕಿನ? ಇಲ್ಲಿ ಬೋಟಿಂಗ್ ಮಾಡ್ತಾ ಇದಾರೆ ಎಲ್ಲರೂ. ನಾವು ಬೋಟಿಂಗ್ ಹೋಗೋದೇನ್ರು? ಚೆನ್ನಾಗಿಲ್ಲ ನೀರಂದೇವನು. ಬೋಟ್ ಮೇಲೆ ಕೂತ್ಕೊತೀವಿ, ಈಜು ಹೊಡಿಯಕ್ಕೆ ಹೋಗ್ತಿದ್ವಿ ಅದ್ರೊಳಗೆ. ಆಯ್ತು, ಸಮಾಧಾನ. ನಾವೇ ಓಡಿಸ್ಕೊಂಡು ಹೋಗ್ಬೇಕು ಬೋಟ್ನ. ಇಲ್ಲ, ಅದಕ್ಕೆ ಡ್ರೈವರ್ ಇದ್ದಾರೆ. ಎಲ್ಲಿ? ನಾವೇ ಓಡಿಸ್ತಾ ಇರೋದಲ್ಲಿ. ಡ್ರೈವರ್ ಇದ್ದಾರೆ, ಬುಕ್ ಮಾಡ್ಬೇಕು ಡ್ರೈವರ್ನ. ಹೌದಾ? ಏ ಕರೆಕ್ಟಾಗಿ ಹೇಳ್ರು. ಅಲ್ಲಿ ನಾವೇ ಓಡಿಸ್ಕೊಂಡು ಹೋಗೋದು, ಸೆಲ್ಫ್ ಡ್ರೈವ್ ಅದು. ಏ ಬಿದೋದ್ರೆ ಲೈಫ್ ಜಾಕೆಟ್ ಕೊಟ್ಟಿರ್ತಾರೆ. ಲೋ ಏನ್ ಸೇಫ್ಟಿ ಇರುತ್ತೋ ಇರಲ್ವ ಕಣ್ರು? ಸೇಫ್ಟಿ ನಾಳೆ ಇಲ್ಲ ಇದು. 25 ಅಡಿ ಐತೆ ಅಷ್ಟೇ. 20 ಅಡಿ, ನಾನಿರೋದು 5 ಅಡಿ. ಲೈಫ್ ಜಾಕೆಟ್ ಇದೆಯಲ್ಲ, ಏನಾಗಲ್ಲ. ನನಗೆ ಆಗುತ್ತೋ ಆಗಲ್ಲ ಡೌಟ್. ಲೈಫ್ ಜಾಕೆಟ್ ರಾಘು ನೆನಪಾಯ್ತು. ಗೈಸ್ ಇವಾಗ ಬೋಟಿಂಗ್ ನೋಡಿ ಇಲ್ಲಿ. ನಾವೇ ಓಡಿಸ್ಕೊಂಡು ಹೋಗ್ಬೇಕು. ಎಲ್ಲ ಅವರವರೇ ಓಡಿಸ್ಕೊಂಡು ಹೋಗ್ತಿದಾರೆ. ನನಗೆ ಮೊದಲೇ ನೀರಂದ್ರೆ ಭಯ. ನಮ್ಮ ಮನೇಲಿ ನಮ್ಮ ಅಕ್ಕನ ನಮ್ಮ ಅಮ್ಮನ ನೋಡಿದ್ರೆ ವ್ಲಾಗು ಅಷ್ಟೇ. ಬೈತಾಳೆ ಯಾಕೋಗಿದೆ ಅಂತ. ನೀರು ನೋಡು, ಹೌದು ಎದ್ರುಕೊಂತಳವಳು ಮೊದಲೇ. 50 ರೂಪಾಯಿ ಒಬ್ರಿಗೆ. ಅಲ್ಲಿ ಪೇ ಮಾಡ್ತೀವಿ. ಇದ್ರಲ್ಲಿ ಬೇರೆ ಬಾರ್ಗೇನ್ ಮಾಡ್ತಿದ್ದಾನ ಇವನು. ಚನ್ನಪಟ್ಟಣದವನು ಫ್ರೀ ಕೊಡಿ ಅಂತ. ಬಾರ್ಗೇನ್ ಮಾಡಿ ನಿನ್ನ ಇಲ್ಲ, 50 ರೂಪಾಯಿ 50 ರೂಪಾಯಿ ಕೊಡ್ತೀವಿ ಸರ್. 40 ರೂಪಾಯಿ ಕೊಡಿ, 30 ರೂಪಾಯಿ ಕೊಡಿ. ಫ್ರೀ ಇಲ್ವಾ? ಬೋಟ್ ಫ್ರೀ ಇಲ್ವಾ? ಬೋಟ್ ಅಣ್ಣ, ಬೋಟು ಖಾಲಿ ಇಲ್ವಾ ಅಂತ ಹೇಳ್ತಾ ಇರೋದು. ಓ ಇದ್ಯಾ? ಅವ್ರು ಕುತ್ಕೊಂಡಿರೋ ನೋಡ್ಲ ನಾನು. ನಾನೇ ಕಂಟೆಂಟ್ ಹತ್ರ ಹೋಗಿಲ್ಲಪ್ಪ. ಹೆಂಗೆ ಹೇಳ್ತಾರೆ ಜನಗಳತ್ತಗೆ, ಏನ್ರಪ್ಪ ಅತ್ತಗೆ. ನೀನ್ ತಾನೇ ಕೇಳಿದವಾಗ್ಲೇ ವ್ಲಾಗ್ ಮಾಡಲ್ವಾ ಅಂತ. ತಗೋ ಝೂಮ್ ಹಾಕಿ ಮಾಡ್ತಾ ಇದೀನಿ. ಸಾಕಾ? ಇದು ಇದು ಏನೋ ಗೊತ್ತಿಲ್ಲ. ವಿನ್ನಿಂಗ್ ಇವತ್ತು ವಿನ್ನಾನೆ ನಾನು ಅಂತ. ಇದ್ರಲ್ಲಿ ಹೋಗ್ತಿದ್ದಾರೆ. ನಾನು ಅದ್ರಲ್ಲಿ ಪಿಂಕ್ ಬಾತ್ಕೊಳ್ಳಿ ಹೋಗ್ತೀನಿ. ನಂಗೆ ಭಯ ಆಗುತ್ತೆ ಅದಕ್ಕೆ. ಅದ್ರಲ್ಲಿ 3 ಜನ, ನಾನು ಹಿಂದೆ ಆರಾಮಾಗಿ ಕುತ್ಕೊಂತೀನಿ. ನಾನು, ಅನುಷಾ ಮತ್ತೆ ಇನ್ನೊಬ್ರು ಯಾರು CR ಯಾಕೆ ನನ್ನ ಜೊತೆ ಹುಡುಗಿರ ಮಧ್ಯೆ ಇದಾಕೆ ಹಾಕ್ತೀನಿ ಕೇಳು. ಓ ನಮ್ಗೆ ಪ್ರೊಟೆಕ್ಷನ್ಗ? ಅವನಿಗೆ ನಾವು ಪ್ರೊಟೆಕ್ಷನ್, ನನಗೆ ಅವ್ರ ಪ್ರೊಟೆಕ್ಷನ್. ಯುದ್ಧ ಮಾಡ್ತಾನೆ ಚಿಕ್ಕ ಮಕ್ಳು. ಅಯ್ಯಯ್ಯ ಇಲ್ಲ, ನಾವು ಇದು ಎಕ್ಸ್ಪ್ಲೇನ್ ಮಾಡ್ಕೊ ಅನ್ಸುತ್ತೆ. ಚಿಕ್ಕ ಮಕ್ಳು. ಏ ನೀವು ನಿಮ್ಗಿಲ್ವಾ ಲೈಫ್ ಜಾಕೆಟ್? ಒಂದೇ ಒಂದಿದೆ. ಅವ್ ಅಣ್ಣ ಅಲ್ಲಿದೆ ಅಲ್ಲ. ನೀವು ಇಬ್ರಾಳು ಇದ್ರಲ್ಲಿ ಹೋಗಿ. ಇಬ್ರಾಳು ಆಳುಗಳೆಲ್ಲ ಇದ್ರಲ್ಲಿ ಹೋಗಿ. ಅಲ್ಲಿ ಯಾರದು ಫೋಟೋ ತೆಗಿಸ್ತಿದ್ರು ಎಂಗೇಜ್ಮೆಂಟ್ ಅಲ್ಲಿ. ಆಂಟಿ ತೆಗಿಸ್ಕೊಂಡವ್ರೆ. ಬರ್ರೆ ಮದ್ವೆ ಹೆಣ್ಕೊಟ್ಟೆ ಇನ್ನೊಂದ್ಸಲ ತೆಗಿಸ್ಕೊಂಡು. ಸ್ಲ್ಯಾಂಗ್ ಒಳ ಹೆಂಗಿರುತ್ತಲ್ವಾ ಕೇಳೋದಿಕ್ಕೆ. ಕೇಳಕ್ಕೆ ತಂದ ಒಂಥರ. ಬಂದ್ರೆ ಮದ್ವೆ ಹೆಣ್ಕೊಟ್ಟೆ ಏನೋ ತಕ್ಕೊಳ್ಳೋಣ ಇನ್ನು. ಆಮೇಲೆ ಇದ್ರಲ್ಲಿ ಬರ್ತದ ಬಸ್ಸಲ್ಲಿ. ಹುಷಾರು. ಯಾಕೋ ನಾನೇ ಸ್ವಿಮ್ ಮಾಡ್ಕೊಂಡು ಬಂದ್ಬಿಟ್ರೆ ಚೆನ್ನಾಗೈತೆ ಅನ್ಸ್ತೈತೆ. ಬಸ್ಸಲ್ಲಿ ಬರ್ತಾ ಇದ್ವಾ, ಅಲ್ಲಿ ಒಂದು ಆಂಟಿ ಊಟ ನಿಲ್ಸಿದ್ರು. ತಿನ್ನೋಣ ಬಾ ಈಗ ಬತ್ತು ಬಾಯಿಗೆ ಅಂದ್ರೆ ಹಿಂದೆ ಹಿಂದೆ ಇಲ್ಲ ಕಣೆ, ಅದು ವಾಸೆ ತಿನ್ಕೊ ಬಂದೆರಡು. ದೋಸೆ ಇಲ್ಲ, ದೋಸೆ ದ್ವಾಸೆ ಅಷ್ಟೇ. ನೀನ್ ಸಕ್ಕದಾಗ ಹಾಕಿದ್ಯಾ? ಯಾಕೆ ಅಲ್ಲಿದೆಯಲ್ಲ ಇನ್ನ 50 ಮಿನಿಟ್ಸ್ಗೆ 1/4 ಗಂಟೆನಾ? ನಾನು ಒಂದು ರೌಂಡ್ ಅಷ್ಟೇ 50 ರೂಪೀಸ್ಗೆ 1/4 ಗಂಟೆ. ಗೈಸ್ ಇವರೆಲ್ಲ ಆಡಿದ್ರೆ ನಾವು 3 ಜನ ಆಡ್ಬೇಕಿತ್ತು. ಅಲ್ಲಿ ಬಾತುಕೋಳಿ ಬರ್ಲಿ ಅಂತ ವೆಯ್ಟ್ ಮಾಡ್ತಿದ್ವಿ.
ಮಳೆ ಶುರುವಾಯ್ತು. ಮಳೆ ಬರೋ ಟೈಮಲ್ಲಿ ಏನ್ ಎಲ್ಲಾ ಕಡೆಯಿಂದ ಕಪಲ್ಸ್ ಆಚೆ ಬರ್ತಾ ಇದಾರೆ. ಮಳೆ ಬರ್ತಿರೋದೆ ಸ್ಟಾರ್ಟ್ ಆಯ್ತು. ಆಗ್ಬಾರ್ದು ಬಟ್ ಆಗಿದೆ, ಏನ್ ಮಾಡಕ್ಕಾಗಲ್ಲ. ಟೈಮ್ಸ್ ಆಗತ್ತೆ. ಮಳೆ ಬರುತ್ತೆ, ಬೇಡ ಬಿಡು, ಸುಮ್ಮನೆ ನೆಂದೋಗ್ತೀವಿ. ನಾನು ಹಾಸ್ಪಿಟಲ್ ಹೋಗ್ಬೇಕು. ಆಗೆಲ್ಲ ಹೇಳಾಕ್ಬಿಟ್ಟಿದೆ ಮತ್ತೆ ಅಲ್ಲಿ ಹೋಗ್ಬಿಟ್ಟಿದ್. ಇನ್ನೊಂದ್ ಏನಾಯ್ತು ಗೊತ್ತೇನೋ, ಬಸ್ಸಲ್ಲಿ ಇವತ್ತೇನಾಯ್ತು ಕೇಳಿಸ್ಕೊ. ನಾನು ಇವನು ಕುತ್ಕೊಂಡು ಮಾತಾಡ್ಕೊ ಬರ್ತಿದ್ವಿ. ಏನೇನು ಎಷ್ಟೊಂದು ದಿನ ಆಯ್ತಲ್ಲ ಸಿಕ್ಕಿ ಮಾತಾಡ್ಕೊ ಬರ್ತೀನಿ. ನಮ್ಮ ಪಕ್ಕ ಒಬ್ಬ ಕೂತ ಮೂರ್ ಸೀಟಲ್ಲಿ. ಅವನು ನೋಡೋ ತನಕ ನೋಡ್ಬಿಟ್ಟು ಇದು ಬ್ರೇಕ್ ಬಿಡ್ತಾರಲ್ಲ, ಇದೇನದು ಸ್ಟಾಪ್ ಕೊಡ್ತಾರ ಊಟಕ್ಕೆ ಅಂತ ಅಲ್ಲಿ ಸ್ಟಾಪ್ ಕೊಟ್ರಾ? ಬ್ರೋ ಏನ್ ಬ್ರೋ ನೀವ್ ಇಷ್ಟ ಮಾತಾಡ್ತಿದ್ದೀರಾ? ನಂಗೆ ತಲೆನೋವು ಬಂದೋಯ್ತು ಬ್ರೋ ನೀವ್ ಮಾತಾಡಿ. ಕೇಳಿಸ್ಕೊ, ಇವ್ ಅದಕ್ಕೆ ಏರ್ಪೋರ್ಟ್ ತಂದಿಲ್ವಾ ಬ್ರೋ ನೀವು ಅಂತ. ಅದಕ್ಕೆ ಇಲ್ಲ ಬ್ರೋ ತಂದಿಲ್ಲ, ನಮ್ಮ ಅಪ್ಪ ಕೊಡ್ಲಿಲ್ಲ, ಕಾರಲ್ಲಿ ಹೋಗ್ಬೇಕಿತ್ತು. ಕಾರಲ್ಲಿ ಹೋಗೋದಲ್ವ ಅಂತ ಇವ್ನಿಗೆ ಕೇಳ್ದ. ನೀವೇ ಕಾರಲ್ಲಿ ಹೋಗೋದಲ್ವಾ ಅಂತ ಕೇಳ್ದೆ. ನಮ್ಮ ಅಪ್ಪ ಕೊಡ್ಲಿಲ್ಲ ಕಾರ್ ಅಂದ್ಬಿಟ್ಟು ಇಳ್ಕೊಂಡ್ ಮತ್ತೆ ಹತ್ಲೇ ಇಲ್ಲ. ಅವ್ನ್ ಕಾರಿಗೆ ಹತ್ಲಿಲ್ಲ. ಅವ್ನ್ ಮತ್ತೆ ಕಂಡಕ್ಟರ್ ಹೇಳ್ದ, ಹೋಗ್ತಾನೆ ಅವನು. ಕಂಡಕ್ಟರ್ಗೆ ಹೇಳ್ಬಿಡಿ ಬರಲ್ಲ ಅಂತ ಅವ್ನು ಇಳ್ಬಿಟ್ಟು ಹೋಗ್ಬಿಟ್ಟು ಅವನು. ಬೆಂಗಳೂರಿಂದ ಬಂದ್ವಿ ನಾವು. ಬರ್ತಿರೋದ್ ಗೌರ್ಮೆಂಟ್ ಬಸ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಎಷ್ಟ್ ಬ್ರೋ ಮಾತಾಡ್ತೀರಾ ಅಂದ್ರೆ ಗೌರ್ಮೆಂಟ್ ಬಸ್ ಬರ್ತಾರ, ನೀನ್ ಅರ್ಥ ಮಾಡ್ಕೋಬೇಕು. ಪ್ರೈವೇಟ್ ಪ್ರಾಪರ್ಟಿ ನಿಂದಲ್ಲ. ಅದಕ್ಕೆ ನಂದಾಗಿದೆ ಬೈಕ್ ಕಳಿಸ್ತಾ ಇದ್ದೆ. ಕಿರಿಸ್ತಿಲ್ಲ, ನಾರ್ಮಲ್ ಮಾತಾಡ್ತಿದ್ವಿ ಅಷ್ಟೇ. ಏನೇನೋ ನಾವು ನಮ್ ಪೈಗೆ ಅದು ಇದು ಮತ್ತೆ ಕಂಟೆಂಟ್ ನಾವ್ ಕಂಟೆಂಟ್ ಕ್ರಿಯೇಟರ್ಸ್ ಬಗ್ಗೆ, ಅವ್ರಿಗೆಲ್ಲ ವ್ಲಾಗರ್ಸ್ ಬಗ್ಗೆ ಹೆಂಗೆ ಏನ್ ಬ್ರೋ ಇಷ್ಟೊಂದು ಮಾತಾಡ್ತಿದ್ರ? ನಂಗೆ ತಲೆನೋವು ಬಂದೋಯ್ತು ಅಂತಾನೆ. ತಲೆನೋವು ಬಂದ್ರೆ ಹೋಗ್ಬೇಕು ಅವ್ನ ಇದ್ರಲ್ಲಿ. ಸ್ಟಾರ್ಟ್ ಆಯ್ತು ಮಳೆ. ರಾಣಿ ಕುದುರೆ ಮುಖ ಕಳ್ಸ ಹೊರನಾಡು. ಬನ್ನಿ ಓಡೋಣ ಎಲ್ಲ. ಆತರ ಓಡೋಗ, ಕಾರ್ ಹತ್ರ ಓಡೋಗೋಣ. ಆಡ್ತಿ ಆಟ ಆಡ್ತಿ ಆಕಾಶ್? ಆಟ ಆಡ್ಬೋದು, ಅದೇನು ಮಕ್ಳದಂತ ಇಲ್ಲ. ಮಕ್ಳದಂತ ಏನಿಲ್ಲ, ಆಟ ಆಡ್ಬೋದು. 15 years ಪ್ಲಸ್ ಆದ್ರೆ 200 rupees ದಂಡ. ಪಕ್ಕ ಜೋರಾಗಿ ಬಂತು. ಇದೇ ಮಳೆ ಟ್ರೆಕ್ ಹೋದಾಗ ಬಂದ್ರೆ ಕುಂಡಾಡ್ತೀವಿ. ಇವಾಗ ಓಡೋಗ್ತಿದೀವಿ. ಚೆನ್ನಾಗಿತ್ತು ಕಣೋ. ಫೀಲ್ ಮಾಡಕ್ಕೂ ಬಿಡಲ್ಲ. 50 ಕ್ವಶನ್ಸ್ ಕೇಳ್ತಾರೆ. ಫೀಲ್ ಮಾಡು. ಫೋನ್ ಕೊಟ್ಬಿಟ್ಟು ಆರಾಮಾಗಿ ಫೀಲ್ ಮಾಡು. ಅಬ್ಗೆ ಮಾಡ್ತೀವಿ. ಫೋನ್ ಬರಲ್ಲ. ನಾವು ಕಾರ್ಲಿ ಇರ್ತೀವಿ, ಫೀಲ್ ಮಾಡ್ಕೊಂಬ. ಅವ್ರಿಬ್ರು ಅಲ್ಲೇ ನಿಂತ್ಕೊಂಡ್ರಾ? ಪಾಪ ಅವ್ರ ಬೈಕಲ್ಲಿ ಬರ್ಬೇಕು. ಆಗಿಲ್ಲ ಅಂತ ಹೇಳು. ಮಳೆ ಫೀಲ್ ಮಾಡಕ್ ಹೋಗಿ ಫೀಲಿಂಗ್ ಇವಾಗ ನಾನು ಮತ್ತೆ ಹಿಂಗೆ ಬಸ್ಸಲ್ಲಿ ಹೋಗ್ಬೇಕು. ಹೆಂಗೂ ಹೋಗೋದು ಈ ಅವತಾರದಲ್ಲಿ. ಇವತ್ತು ಫಾದರ್ಸ್ ಡೇ ಮತ್ತು ನಮ್ಮ ಅಪ್ಪಾಜಿ ಬರ್ಡೇ. ಅದಕ್ಕೆ ನಮ್ಮಮ್ಮ ಪ್ರೀತಿಯಿಂದ ಕೇಕ್ ಕಟ್ ಮಾಡಿದ್ದಾರೆ. ಇದೇ ಬೇಕು, ಆ ಥರನೇ ಬೇಕು ಅಂತ ಹಾರ್ಟ್ ಶೇಪ್ ಇಲ್ಲ. ಬಟ್ ನನ್ನ ಹತ್ರ ದುಡ್ಡು ಕೊಡಿಸ್ತಾರೆ. ನೀವು ನಿಮ್ಮ ಹಸ್ಬೆಂಡ್ನ ಎಷ್ಟು ಲವ್ ಮಾಡ್ತೀರಾ ಅಮ್ಮ? ನಿಮ್ಮ ಹಸ್ಬೆಂಡ್ನ ಎಷ್ಟು ಲವ್ ಮಾಡ್ತೀರಾ? ನೀ ಯಾಕಮ್ಮ ಆನ್ ಮಾಡಿದ್ರಿ? ನಿಮ್ದ ಬರ್ಡೇ. ತಿನ್ನೋಗು ಅಲ್ಲಿ ಒಂದು ಕಡ್ಡಿಲಿ ಎತ್ಕೋಬೇಕು. ಕೇಳಿ ಕೈ ಹಾಕ್ಬಿಟ್ಟು ಎತ್ಕೋಬೇಕು. ಎತ್ಕೊಳ್ಳಿ, ಕೈಯಲ್ಲಿ ಎತ್ಕೊಳ್ಳಿ. ಈಗ ಹೋಗಮ್ಮ. ಅಯ್ಯಪ್ಪ, ಅದೇನು ಹಂಗ್ ಕೈ ಹಿಡಿತಿದ್ದೀರಾ ಬಾಯಿಗೆ? ನೀವು ತಿನ್ಸಿ. ಇರಿ ಬಿಡಪ್ಪ, ಇದು ಈ ಕ್ಯಾಮ್ರಾ ಆನ್ ಮಾಡ್ಕೊಂಡಿದೀನಿ. ಯಪ್ಪ ಅಮ್ಮ ಇಲ್ಲ ಹೇಳಿ. ಅಜ್ಜಿ 61 years ಅಲ್ಲಿ ಇದೆ ಫಸ್ಟು ಲೈಫ್ ಟೈಮಲ್ಲಿ ಕೇಕ್ ಕಟ್ ಮಾಡಿರೋದು. ಸೊ ಸ್ವಲ್ಪ ಆಕ್ವರ್ಡ್ ಫೀಲ್ ಆಗ್ತಿತ್ತು ನನಗೂ ಎಲ್ಲರಿಗೂ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.